ಸರ್ಕಾರ ಮೊಮ್ಮಕ್ಕಳು ಹೋರಾಟ ಹಮ್ಮಿಕೊಂಡಿದ್ರೆ ಇವತ್ತು ಹೋರಾಟ ವಿಚಾರ ಏನಂತಂದ್ರೆ ಸಮರ್ಪಕವಾಗಿ ರೈತರಿಗೆ ಒಂದು ಕೆಲಸಗಳು ಆಗ್ತಾ ಇಲ್ಲ. ಏನಂತಂದ್ರೆ ಮೊದಲು ಖಾತಾಗ್ಲೇ ತಗೊಳ್ಳೋಣ. ಒಬ್ಬ ರೈತ ಹಳ್ಳಿಯಲ್ಲಿ ಹುಟ್ಟಿದ ಒಬ್ಬ ರೈತ ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಾನೆ, ಸೈಟನ್ನ ರಿಜಿಸ್ಟರ್ ಮಾಡ್ಕೊಂಡು 50,000 ಲಕ್ಷ 2 ಲಕ್ಷನ ಡಿಡಿ ಕಟ್ಟಿರ್ತಾನ ಸರ್ಕಾರಕ್ಕೆ. ಇಲ್ಲಿ ಬಂದ್ರೆ ಖಾತಾ ಮಾಡೋದಿಲ್ಲ, ಇಲ್ಲಿ ಪೆಂಡಿಂಗ್ ಮಾಡ್ತಾರ. ಪೆಂಡಿಂಗ್ ಮಾಡಿ 1 ವರ್ಷ 6 ತಿಂಗಳ ಅಲ್ದಾಡಿಸಿ ಅದನ್ನೇನ್ ಮಾಡ್ತಾರ ಅಂತಂದ್ರೆ ಆ ಫೈಲ್ ಕೊಡ್ದಾಬಿಟ್ಟು ನಾನು ಫೈಲ್ ಕೊಟ್ಟಿರ್ತಾರೆ. ಡಬಲ್ ಟ್ಯಾಕ್ಸ್ ಕಟ್ಸ್ಕೊಳ್ತಾರ. ಇವ್ರು ಮಾಡೋ ತಪ್ಪಿಗೆ ಸಾಮಾನ್ಯ ಜನ ಅಲ್ದಾಡ್ಸಂತ ಕೆಲಸ ಮಾಡ್ತಾರೆ. ಮತ್ತೆ ಇನ್ನೊಂದು ಏನಾಗ್ಬಿಟ್ಟಿದೆ ಅಂದ್ರೆ ಈ ಕಚೇರಿಯಲ್ಲಿ ಪೂರ್ವದಲ್ಲಿ ಯಾರ ಈ ಸತ್ ಖಾತೆ ಮಾಡಿಸಿದ್ದಾರೆ ಅವ್ರಿಗೆ ಏನಾದ್ರೂ ಮತ್ತೆ ಖಾತಾ ಕಟ್ಟಕ್ಕೆ ಬಂದ್ರೆ ನೀವು ರಿಸಿಪ್ಟ್ ತಗೊಮ್ಮ. ಯಾಕೆ ಕಂದಾಯ ಕಟ್ಟೋದು ನಿಮ್ಮ ಹತ್ರ ರಿಸಿಪ್ಟ್ ಇಲ್ಲ. ಮತ್ತೆ 10 ವರ್ಷದ ನೀವು ಕಂದಾಯ ಕಟ್ಬೇಕಂತ ಇಲ್ಲಿ ಕಟ್ಬೇಕಾಗುತ್ತೆ ರೈತರು ಹೇಳ್ತೀನಿ. ಹಿಂದ್ಗಡೆ ಕಟ್ಟಿದ್ರೆ ರಿಸಿಪ್ಟ್ ನಿಮ್ ಬುಕ್ಕಲ್ಲಿ ಎಂಟ್ರಿ ಇಲ್ಲ ಅಂದ್ಮೇಲೆ ಯಾರೋ ರೈತನ ಮತ್ತೊಬ್ಬ ಕಳೆದಾಕಿರ್ತಾರ, ಅದನ್ನ ಮತ್ತೆ 10 ವರ್ಷದ ಕಟ್ಟಂತ ಹೇಳ್ತಾರಲ್ಲ, ಸರಿ ನಾನು ನ್ಯಾಯ ಹೇಳ್ತೀನಿ. ನಿಮ್ಮ ಡಿಮಾಂಡ್ ಬುಕ್ಕಲ್ಲಿ ಯಾಕೆ ರಿಜಿಸ್ಟರ್ ಇಲ್ಲ? ಅಕ್ರಮ ಖಾತೆ ಆಗಿರ್ತಾವೆ, ಇದನ್ನೆಲ್ಲ ತನಿಖೆ ಮಾಡ್ಬೇಕು. ಅಕ್ರಮ ಖಾತೆಗಳು ಮತ್ತೆ ಅವ್ರಿಗೆ ಕೆಲವ್ರಿಗೆ ಏನಾದ್ರು ರಿಜಿಸ್ಟರ್ ಆಗಿರೋಕೆ ಖಾತಾ ಮಾಡಲ್ಲ ಅಂದ್ಮೇಲೆ ಅಕ್ರಮ ಖಾತೆಗಳಿಗೆ ಹೆಂಗ್ ಖಾತಾ ಮಾಡಿ ಮಾಡ್ತೀರಿ ನೀವು? ಆಮೇಲೆ ಕೆರೆ ಕುಂಟೆಗಳನ್ನ ಏನ್ ಇವತ್ತು ರಾಜಕಾಲಿ ಒತ್ತುವರಿ ಆಗಿರ್ಬೋದು, ಕೆರೆ ಒತ್ತುವರಿ ಆಗಿರ್ಬೋದು, ಮತ್ತೆ ಗೌರ್ಮೆಂಟ್ ಕಮಿಷನರ್ ಇರ್ಬೋದು, ಇವ್ರನ್ನೆಲ್ಲ ಕೂಡಲೇ ತನಿಖೆ ಮಾಡಿ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಹಿಂದ್ಗಡೆ ಅಧಿಕಾರಿಗಳು ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಬೇಕಾಗುತ್ತೆ. ಇವತ್ತು ತಾಲೂಕು ಕಚೇರಿ ಏನಾಗಿದೆ ಅಂದ್ರೆ ಒಬ್ಬ ಮನುಷ್ಯ ರಿಜಿಸ್ಟರ್ ಆದ್ರೆ ಇವತ್ತು ಸರ್ಕಾರದಲ್ಲಿ ಆದೇಶ ಆಗಿರೋದು 8 ದಿವಸಕ್ಕೆ 15 ದಿವಸಕ್ಕೆ ಪಾಣಿ ಕೊಡ್ತಾರ, ಯಾರ ಹತ್ರ ಹೋಗಷ್ಟಲ್ಲ. ನೀವು ಏನು ಮುನ್ಸಿಪಲ್ ಖಾತೆಯಲ್ಲಿ ರಿಜಿಸ್ಟರ್ ಆಗಿರ್ತದೋ ಬಂದಷ್ಟೇ ಖಾತಾ ಕೊಡೋದ್ ಕೆಲಸ ಆಗಬೇಕಾಗುತ್ತೆ. ಯಾಕೆ ನೀವು ತಿಂಗಳಾನ್ಗಟ್ಲೆ ಅಲ್ದಾಡ್ತೀರಿ, ವರ್ಷಾನ್ಗಟ್ಲೆ ಯಾಕೆ ಇದು ಮಾಡ್ತಿರೋದನ್ನ? ಇದೆಲ್ಲ ದಂಧೆಗೆ ನಿಲ್ಬೇಕಾಗುತ್ತೆ. ಅದಾದ ನಂತರ ಏನ್ ಇವತ್ತು ಮುನ್ಸಿಪಲ್ ಕಚೇರಿಯಲ್ಲಿ ಇರುವಂತ ಅಧಿಕಾರಿಗಳಿರ್ಬೋದು, ನಮ್ಮ ಚೀಫ್ ಆಫೀಸರು ತುಂಬಾ ಒಳ್ಳೆ ಅಧಿಕಾರಿ ಬಂದಿದ್ದಾರೆ, ಅಧಿಕಾರಿಗಳು ಇರ್ಬೇಕಾಗುತ್ತೆ. ಅದರ ಜೊತೆಯಲ್ಲಿ ಏನಿವತ್ತು ಈ ವ್ಯಾಪ್ತಿಯಿಂದ ಕೌನ್ಸಿಲರ್ ಇರ್ಬೋದು ಮತ್ತೆ ಅಧ್ಯಕ್ಷರು ಇರ್ಬೋದು, ಅಧ್ಯಕ್ಷರು ಒಳ್ಳೆ ಅಧ್ಯಕ್ಷರಾಗಿದ್ದಾರೆ, ಅಧ್ಯಕ್ಷ ಕೈ ಜೋಡಿಸಬೇಕಾಗುತ್ತೆ. ಕೌನ್ಸಿಲರ್ ಇದ್ದಾರೆ, ಆ ವಾರ್ಡಲ್ಲಿ ಕೆಲಸ ಮಾಡಿ ಕೆಳಗೂ ಬಿಡ್ಬೇಕಾಗ ಸಂಪರ್ಕವಾಗಿ ಹೇಳ್ತೀನಿ. ಸರ್ಕಾರದ ಹಣವನ್ನ ಕೋಟ್ಯಾಂತರ ರೂಪಾಯಿಯನ್ನು ಬಿಡುಗಡೆ ಮಾಡಿ ಏನಿವತ್ತು ಸದಸ್ಯರಿದ್ದಾರೆ, ಏನಿವತ್ತು ಯರಗೋಳ್ ಡ್ಯಾಮ್ ನೀರನ್ನ ಬಂಗಾರಪೇಟೆಗೆ ಬರ್ತಾ ಇದೆ, ಶುದ್ಧೀಕರಣ ಸರಿಯಾಗಿ ಆಗ್ತಾ ಇಲ್ಲ. ಮನೆಗಳಲ್ಲಿ ಏನು ಆ ಚಿರಂಡಿನ ಬಿಟ್ಟಂಗೆ ಗಲೀಜ್ ಬರ್ತದೆ, ನೆಲ್ಲಿ ವಾಪಸ್ ಮಾಡಿದ್ದಾರೆ, ಟಾಪಲ್ಲಿ ಕಪ್ಪು ಗಲಿ ಆಡ್ತೈತೆ. ಸರಿಯಾದ ರೀತಿಯಲ್ಲಿ ಯಾರು ಇಂಜಿನಿಯರ್ಗಿದ್ದಾರೆ ನಮ್ಮ ಚೀಫ್ ಆಫೀಸರ್ ಮತ್ತೆ ಅಧ್ಯಕ್ಷರು ಮತ್ತೆ ಸದಸ್ಯರು ಸೇರಿ ಒಂದು ಸಭೆ ಮಾಡಿ ಆ ಸಭೆನಾಗ ಅವ್ರನ್ನ ಕರೆಸಿ ತೀರ್ಮಾನವನ್ನು ತಗೊಂಡು ನೆಟ್ಟಿಗೆ ಅವ್ರೇನ ಸಮೃದ್ಧವಾಗಿ ಅವ್ರನ್ನ ಸಂಸ್ಕರಣೆ ಘಟ್ಟದಲ್ಲಿ ಅವ್ರೇನ ಮಾಡಿಲ್ಲ ಅಂದ್ರೆ ಅಂತವ್ರನ್ನ ತೆಗೆದ್ಬಿಟ್ಟು ಬೇರೆ ಒಳ್ಳೆಯವ್ರನ್ನ ಕೊಟ್ಟು ಸಂಸ್ಕರಣೆ ಮಾಡಿ ಒಳ್ಳೆ ಶುದ್ಧವಾದ ನೀರು ಕೊಡ್ಬೇಕು ಅಂತ ಕೇಳಕ್ಕೆ ಇಷ್ಟಪಡ್ತೀನಿ.